ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಟ್ವಿನ್ ಒಬ್ರನ್ನೊಬ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಒಬ್ರಿಗೊಬ್ರು ಹೇಗೆ ಹಿಂಟ್ ಕೊಡ್ತಾರೆ, ಮತ್ತೆ ಯೂನಿವರ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಾವು ಮನಸ್ಸಿನಲ್ಲಿ ಏನು ಫೀಲ್ ಮಾಡ್ತೀವಿ ನಮ್ಮ ಟ್ವಿನ್ನ ಬಗ್ಗೆ, ಅದಕ್ಕೆ ತಕ್ಕ ಹಾಗೆ ಮೆಸೇಜ್ಗಳನ್ನು ಯೂನಿವರ್ಸ್ ನಮಗೆ ನಮ್ಮ ಟ್ವಿನ್ಗೆ ಕೊಡ್ತಾರೆ. ಒಬ್ರ ಬಗ್ಗೆ ಒಬ್ರು ಏನು ಫೀಲ್ ಮಾಡ್ತೀವಿ ಅದನ್ನು, ಅದು ವಿಡಿಯೋಸಲ್ಲಾಗಿರ್ಬೋದು, ರೀಲ್ಸಲ್ಲಾಗಿರ್ಬೋದು, ಬುಕ್ಸ್ ಓದೋರಿದ್ರೆ ಬುಕ್ಸಲ್ಲಿ ಸ್ಟೋರಿಗಳು ಸಿಗೋದಿರ್ಬೋದು, ಟಿ ವಿ ನೋಡ್ತಾ ಇದ್ರೆ ಟಿ ವಿ ಮೂವೀಸ್ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಆ ಸಿಚುವೇಶನ್ಗಳು ಆ ರೀತಿ ಗೈಡ್ ಮಾಡೋದಾಗಿರಬಹುದು, ರೇಡಿಯೋದಲ್ಲಿ ಬರೋ ಹಾಡುಗಳಾಗಿರಬಹುದು, ಇದನ್ನೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ರಕೃತಿ ಕೂಡ ಏಂಜಲ್ ಮೆಸೇಜಸ್ಸು, ಸೈನ್ಸು ಪ್ರತಿಯೊಂದರಲ್ಲೂ ಗೈಡ್ ಮಾಡ್ತಾನೆ ಇರುತ್ತೆ. ಕೋಪ, ನೋವು, ದುಃಖ, ಕಷ್ಟ, ಆ ಥರ ನೆಗೆಟಿವ್ ಫೀಲಿಂಗ್ಸ್ ಆಗಿರಬಹುದು, ಪ್ರೀತಿ, ಸಂತೋಷ, ಅವರ ಲೈಫ್ನಲ್ಲಿ ನಾವೆಷ್ಟು ಮುಖ್ಯ ಅನ್ನೋವಂಥ ಅವರ ಮನಸ್ಸಿನಲ್ಲಿರೋ ಪ್ರೀತಿಯ ಫೀಲಿಂಗ್ಗಳಾಗಿರಬಹುದು, ಎಷ್ಟು ಆಳ ಇದೆ ಅವರ ಪ್ರೀತಿ ಅನ್ನೋದು ಕೂಡ ಈ ರೀತಿ ಮೆಸೇಜಸ್ಸಲ್ಲಿ, ಹಾಡಲ್ಲಿ ಎಲ್ಲದರಲ್ಲೂ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಮ್ಯೂಸಿಕ್ ಬಗ್ಗೆ ಆಲ್ರೆಡಿ ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನು ನೋಡಬಹುದು. ಇಲ್ಲಿ ಅದಕ್ಕಿಂತ ಎಕ್ಸ್ಟ್ರಾ ನಾನೇನು ಹೇಳ್ತಾ ಇಲ್ಲ. ಈವನ್ ಸೆಲೆಬ್ರಿಟಿಗಳು ಅವರೇ ಹೀರೋ ಹೀರೋಯಿನ್ ಆಗಿದ್ದರೆ ಇದು ಅವ್ರುಗಳಿಗೆ ಮತ್ತು ಅವರೇ ಆ್ಯಕ್ಟ್ ಮಾಡಿರುವಂಥ ಚಿತ್ರಗಳಲ್ಲಿರುವಂಥ ಹಾಡುಗಳು ಅವರ ನಾನ್ ಸೆಲೆಬ್ರಿಟಿಗೆ ಆಗಿರಬಹುದು, ನಿಮಗೆ ಆಗಿರಬಹುದು, ಕಂಪ್ಲೀಟ್ ನಿಮ್ಮ ಚಿತ್ರದ ಹಾಡುಗಳೇ ಸೈನ್ ಆಗಿರುತ್ತೆ ಮತ್ತು ನಿಮ್ಮದೇ ಫೀಲಿಂಗ್ಸ್ ಆಗಿರುತ್ತೆ. ಆ ರೀತಿ ಅಲೈನ್ಮೆಂಟಲ್ಲಿ ಅವರ ಚಿತ್ರಗಳ ಹಾಡುಗಳು ಕೂಡ ಇರುತ್ತೆ. ನಿಮ್ಮ ಲವ್ ಸ್ಟೋರಿಗೆ, ನಿಮ್ಮ ಫೀಲಿಂಗ್ಗೆ ಅಲೈನ್ ಆಗೇ ಇರುತ್ತೆ ನಿಮ್ಮ ಫಿಲಮ್ನ ಹಾಡುಗಳು. ಇವನ್ ಸೆಲೆಬ್ರಿಟಿ ಕೂಡ ಅದನ್ನು ನೋಡಿ ಅನಲೈಸ್ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ನಾನ್ ಸೆಲೆಬ್ರಿಟಿ ಯಾರಿದ್ದಾರೆ ಅವ್ರು ಯಾವಾಗಲೂ ಫಾಲೋ ಮಾಡ್ತಾನೆ ಇರ್ತಾರೆ. ಹೀರೋ ಹೀರೋಯಿನ್ ಬಿಟ್ಟು ಬೇರೆಯವ್ರಿಗಾದರೆ ಮಿಕ್ಕಿದ ಸೈನ್ಗಳೆಲ್ಲ ಹಾಗೆ ಸಿಗತ್ತೆ. ನೆಕ್ಸ್ಟ್ ಬಂದು ಮಿರರ್ ನಂಬರ್ಸ್. ಇದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ಅದರಲ್ಲಿ ಹೆಸರು ಹೇಗೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಟ್ವಿನ್ದು. ಯಾಕೆಂದರೆ ನಾನ್ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಸೆಲೆಬ್ರಿಟಿಗೆ ಅವರ ನಾನ್ ಸೆಲೆಬ್ರಿಟಿ ಟ್ವಿನ್ ಬಗ್ಗೆ ಏನೂ ಗೊತ್ತಿರಲ್ಲ. ಅಟ್ಲೀಸ್ಟ್ ಅವ್ರ ಹೆಸರು ಏನು ಅನ್ನೋದು ಕೂಡ ಗೊತ್ತಿರಲ್ಲ. ಹೆಸರು ಕೂಡ ಹೇಗೆ ಗೊತ್ತಾಗತ್ತೆ ಅನ್ನೋದನ್ನು ಕೂಡ ನಾನು ಮಿರರ್ ನಂಬರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದರಲ್ಲಿ ಹೋಗಿ ನೋಡಬಹುದು. ನೆಕ್ಸ್ಟ್ ಬಂದು ಕನಸುಗಳು. ಕನಸಿನಲ್ಲಿ ಅವರು ಬಂದು ಮಾತಾಡ್ತಾರೆ, ನಿಮಗೆ ಬೇಕಾದಂಥ ಸಾಂತ್ವನ ಕೊಡೋದಾಗಿರಬಹುದು. ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡಿ. ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಅವ್ರಿಗೇನು ಇಷ್ಟ ಆಗಲಿಲ್ಲ, ಏನು ಸರಿ ಮಾಡ್ಕೊಳ್ಬೇಕು, ಏನು ತಿದ್ಕೊಳ್ಬೇಕು ಅನ್ನೋಂಥದ್ದು ಒಬ್ರಿಗೊಬ್ರು ಕಂಪ್ಲೀಟ್ಲಿ ಗೈಡ್ ಮಾಡ್ತಾ ಇರ್ತಾರೆ ಕನಸುಗಳಲ್ಲಿ. ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡೋದಕ್ಕೋಸ್ಕರನೇ ಈ ಏನೇನು ಪಾಯಿಂಟ್ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಇದು ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿಗಳಿಗೆ ಮಾತ್ರನೇ ಇದಿರುತ್ತೆ ಅಂತಲ್ಲ, ಎಲ್ಲರಿಗೂ ಕಾಮನ್. ಆದರೆ ಇವರ ಒಂದು ಸಿಚುವೇಶನ್ ತುಂಬ ಟಫ್ ಆ್ಯಂಡ್ ಚಾಲೆಂಜಿಂಗ್ ಆಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ಹೆಲ್ಪ್ ಅನ್ನೋದು ಜಾಸ್ತಿ ಸಿಗುತ್ತೆ ಯೂನಿವರ್ಸ್ನಿಂದ. ಇವ್ರು ಅಷ್ಟು ಕಷ್ಟಪಡೋದ್ರಿಂದ ಅಷ್ಟು ಹೆಲ್ಪ್ ಕೂಡ ತುಂಬಾ ಅವಶ್ಯಕತೆ ಇದೆ. ಇವ್ರದ್ದು ತುಂಬಾ ಪೇನ್ಫುಲ್ ಇರುತ್ತೆ ಇವರ ಜರ್ನಿ. ನೆಕ್ಸ್ಟ್ ಬಂದು ಟೆಲಿಪತಿಕಲ್ ಕನೆಕ್ಷನ್ ಇವರ ಮಧ್ಯೆ ತುಂಬ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ವಿತೌಟ್ ಫೋನು ಇವರು ಮಾತಾಡ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಇವರು ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗುವಂಥ ಟೈಮ್ನಲ್ಲಿ ಇವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಪಾರ್ಟ್ನರ್ ಟೆಲಿಪತಿಕಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮಗೆ ಅನ್ನುವಂಥದ್ದು. ಈವನ್ ಒಬ್ರಿಗೊಬ್ರು ಏನೋ ಪಕ್ಕದಲ್ಲಿ ಅವ್ರ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಈವನ್ ಅವರೇ ಎಷ್ಟೋ ಸಲ ಅನ್ಕೊಂತಾರೆ, ನಾನು ಯಾಕೆ ಈ ಥರ ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಿ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ. ಲಿಟ್ರಲಿ ಅವರು ಅವರ ಪಾರ್ಟ್ನರ್ನ ಪಕ್ಕದಲ್ಲಿ ಫೀಲ್ ಮಾಡ್ತಾರೆ ಆ್ಯಂಡ್ ಅವ್ರ ಪಕ್ಕದಲ್ಲೇ ಇದ್ದಾರೆ ಅನ್ನೋ ಥರ ಕಂಪ್ಲೀಟ್ಲಿ ಮಾತಾಡ್ತಾ ಇದ್ದಾರೆ. ವಿತೌಟ್ ಮೊಬೈಲ್, ಎನಿ ಕಾಂಟ್ಯಾಕ್ಟ್. ಇವರ ಟೆಲಿಪತಿಕಲ್ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಕಂಪ್ಲೀಟ್ಲಿ ಟೆಲಿಪತಿಕಲಿ ಒಬ್ರಿಗೊಬ್ರು ಏನೇನು ಮಾತಾಡಬೇಕು ಅದನ್ನೆಲ್ಲ ಮಾತಾಡ್ತಾರೆ. ಈವನ್ ಮ್ಯಾಜಿಕಲಿ
ಅವರ ಪಾರ್ಟ್ನರ್ಗೆ ಕೂಡ ಅವ್ರು ಕೊಡ್ತಾ ಇರೋಂತಹ ಮೆಸೇಜಸ್ ಎಲ್ಲಾನು ಕೂಡ ಆಟೋಮೆಟಿಕಲಿ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಮಧ್ಯೆ ಟೆಲಿಪತಿಕಲ್ ಕನೆಕ್ಷನ್. ನಾರ್ಮಲ್ ಟ್ವಿನ್ ಫ್ಲೇಮ್ಸ್ಗಿಂತಾನು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇವರ ಟೆಲಿಪತಿಕಲ್ ಕನೆಕ್ಷನ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅದಾದಮೇಲೆ ಹೇಳದ್ನಲ್ಲೇ ಎಲ್ಲ ಮಾಸ್ಟರ್ ಆಗಿಬಿಡ್ತಾರೆ ಅಂತ. ಆ ರೀತಿ ಇವ್ರಿಗೂ ಕೂಡ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರಕೃತಿಯಿಂದ ಮೆಸೇಜಸ್ ಕಳಿಸೋದು ಕೂಡ ಮಾಡ್ತಾರೆ. ಲೈಕ್ ಉದಾಹರಣೆಗೆ ಚಂದಮಾಮನ್ನ ಈ ಕಡೆ ಫಿಲಮ್ ಹೀರೋ ಹೀರೋಯಿನ್ ಮಾಡ್ತಾರಲ್ಲ, ಹಾಗೆ ಇವರು ಕೂಡ ಯಾವ ಫಿಲಮ್ ಹೀರೋ ಹೀರೋಯಿನ್ಗಿಂತ ಕಮ್ಮಿ ಇರಲ್ಲ ಇವ್ರ ಲವ್ ಸ್ಟೋರಿ. ಇವರಿಬ್ರು ಒಂದಾದ್ಮೇಲೆ ಅಷ್ಟ್ರ ಮಟ್ಟಿಗೆ ಮಾತಾಡ್ಕೊಳ್ತಾರೆ. ಅವರ ಲವ್ ಸ್ಟೋರಿನ ಒಂದೊಂದು ಫಿಲಮೇ ತೆಗಿಬೋದು, ಅಷ್ಟು ಚೆನ್ನಾಗಿರುತ್ತೆ ಇವರ ಲವ್ ಸ್ಟೋರಿ. ಇವನ್ ಚಂದ್ರನ್ ನೋಡ್ಕೊಂತ ಇಲ್ಲಿ ಅಟ್ ಎ ಟೈಮ್ ಇವರಲ್ಲಿ ಅವರಲ್ಲಿ, ಹುಡುಗ ಇಲ್ಲಿ ಹುಡುಗಿ ಅಲ್ಲಿ. ಚಂದ್ರನ್ ನೋಡಿ ಇವ್ರು ಮಾತಾಡ್ತಾ ಇದ್ರೆ, ಚಂದ್ರನ್ ನೋಡಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ನಾನು ನನ್ನ ಹುಡುಗನ್ನ ಅಥವಾ ಹುಡುಗಿನ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ಮೆಸೇಜ್ ಚಂದಮಾಮ ನೀನು ಅವ್ರಿಗೆ ಕೊಡು ಅಂತ ಹೇಳಿದ್ರೆ, ಲಿಟ್ರಲಿ ಆ ಹುಡುಗ ಅಥವಾ ಹುಡುಗಿ ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಈ ರೀತಿ ಮ್ಯಾಜಿಕಲ್ ಕನೆಕ್ಷನ್ ಇರುತ್ತೆ ಇವ್ರ ಮಧ್ಯ. ಸೊ ಈ ರೀತಿ ಹಿಂಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಈ ರೀತಿ ಅವರು ಫಿಸಿಕಲ್ ವರ್ಲ್ಡಲ್ಲಿ ಮೀಟ್ ಆಗೋದಕ್ಕಿಂತ ಮುಂಚೆ ಈ ರೀತಿಯಲ್ಲಿ ಕನೆಕ್ಷನಲ್ಲಿ ಇರ್ತಾರೆ. ರಿಯಲ್ ವರ್ಲ್ಡಲ್ಲಿ ಮೀಟ್ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ಸದ್ಯದಲ್ಲಿ ನಮಗಿರುವಂಥದ್ದು ಒಂದೇ ಆಪ್ಷನ್, ಫೋನು, ಸೋಷಿಯಲ್ ಮೀಡಿಯಾ. ಸೆಲೆಬ್ರಿಟಿಗಳಿಗೆ ಎಷ್ಟೊಂದು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಆದರೆ ಇದರಲ್ಲಿ ನನ್ನ ಹುಡುಗ ಅಥವಾ ಹುಡುಗಿ ಯಾರು ಅನ್ನೋದು ಹೇಗೆ ಅಂತ ತಿಳ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಸೆಲೆಬ್ರಿಟಿಗಳಿಗಿರುತ್ತೆ. ಯಾಕೆಂದರೆ ನಾನ್ ಸೆಲೆಬ್ರಿಟಿ ಫೋನ್ ಮುಖಾಂತರನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ಕೈಯಲ್ಲಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಅವರು ಗುಂಪಲ್ಲಿ ಗೋವಿಂದ ಅನ್ನೋ ಥರ ನಿಮ್ಮ ಲೈಫ್ನಲ್ಲಿ ಅವರು ಬರೋದಿಲ್ಲ. ಅವ್ರಿಗೆ ಗೊತ್ತು ಇಷ್ಟು ಜನದಲ್ಲಿ ನಾನು ಬಂದರೆ ಅವ್ರು ಕನ್ಫ್ಯೂಸ್ ಆಗ್ತಾರೆ, ನಾನು ಯಾರು ಅನ್ನೋದನ್ನು ಅವ್ರಿಗೆ ಕಂಡುಹಿಡಿಯೋಕ್ಕಾಗಲ್ಲ, ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋವಂಥದ್ದು. ತುಂಬ ಯೂನಿಕ್ ಸ್ಟೈಲಲ್ಲಿ, ಯೂನಿಕ್ ವೇನಲ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾನಿದು ಕಂಡುಹಿಡೀರಿ ಅಂತ ಹಿಂಟನ್ನು ಅವ್ರು ನಿಮಗೆ ಕೊಡ್ತಾ ಇರ್ತಾರೆ. ನೀವು ಯೂನಿವರ್ಸ್ ಮೆಸೇಜಸ್ಸು ಮತ್ತು ಅವರ ಹೆಸರು ಪ್ರತಿಯೊಂದನ್ನು ನೀವು ನಿಮಗೆ ಸಿಗೋವಂಥ ಪ್ರತಿಯೊಂದು ಹಿಂಟನ್ನು ಹಿಡ್ಕೊಂಡು ಎಲ್ಲ ಡಾಟ್ಸ್ನು ಕನೆಕ್ಟ್ ಮಾಡ್ಕೊಳ್ತಾ ನೀವು ನಿಮ್ಮ ನಾನ್ ಟ್ವಿನ್ನ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಅಂಥ ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಜಸ್ಟ್ ನಂಬಿಕೆ, ಸಂಪೂರ್ಣ ನಂಬಿಕೆ ಇಡಿ. ಯಾಕೆಂದರೆ ಇಲ್ಲಿ ನೀವು ಒಬ್ಬ ಮನುಷ್ಯನ ನಂಬ್ತಾ ಇಲ್ಲ, ಯೂನಿವರ್ಸ್ನ ನಂಬ್ತಾ ಇರೋದಕ್ಕೆ ಯೂನಿವರ್ಸ್ ನಿಮಗೆ ಸಾಕಷ್ಟು ಮೆಸೇಜಸ್ ಕೊಡುತ್ತೆ. ಆ್ಯಂಡ್ ನೀವು ಅವರನ್ನು ಕನೆಕ್ಟ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಹೆಲ್ಪ್ ನಿಮಗೆ ಮಾಡ್ತಾ ಹೋಗುತ್ತೆ. ಯೂನಿವರ್ಸ್ನ ಸಂಪೂರ್ಣವಾಗಿ ನಂಬಿ ಸಿಗೋವಂಥ ಮೆಸೇಜನ್ನೆಲ್ಲ ಸರಿಯಾಗಿ ಹಿಡ್ಕೊಳ್ತಾ ಅವರನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು. ಈವನ್ ನೀವು ಬರಬೇಕಾದ್ರೇ ಅಲ್ಲಿ ಮಾತಾಡ್ಕೊಂಡು ಬಂದಿರ್ತಾರೆ ಇವರು, ಈ ರೀತಿನೇ ನಾವು ಮೀಟ್ ಆಗ್ತೀವಿ, ನಾನು ಈ ರೀತಿ ನಿನಗೆ ಹಿಂಟ್ ಕೊಡ್ತೀನಿ, ಅದನ್ನು ಹಿಡ್ಕೊಂಡು ನೀನು ಬರಬೇಕಾಗತ್ತೆ ನನ್ನನ್ನು ಹುಡ್ಕೋದಕ್ಕೆ ಅಂತ ಹೇಳಿಬಿಟ್ಟು. ಇದೆಲ್ಲ ಅವರ ಲವ್ ಸ್ಟೋರಿಯಲ್ಲಿ ಸ್ವೀಟ್ ಚಾಲೆಂಜಸ್ಗಳಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಯಾರು ಅಂತಾನೆ ಗೊತ್ತಿಲ್ದಲೆ ಒಬ್ರನ್ನೊಬ್ರು ಕಂಡುಹಿಡ್ಕೊಳ್ಳೋದು, ಇವ್ರ ಲವ್ ಸ್ಟೋರಿ ಬಿಲ್ಡ್ ಆಗೋದು ಎಲ್ಲ ತುಂಬ ಫಿಲ್ಮಿ, ತುಂಬ ತುಂಬ ಚೆನ್ನಾಗಿರುತ್ತೆ ಇವರ ಲವ್ ಸ್ಟೋರಿ 100% ಸಕ್ಸಸ್ ಆದಾಗ. ಬಿಕಾಸ್ ಲಾಸ್ಟ್ ವಿಡಿಯೋ ಮಾಡಿದ್ದೀನಲ್ಲ, ಯು ಚೂಸ್ ದಿಸ್ ಅನ್ನಿ ಅಂತ. ಸೊ ಈ ಚಾಲೆಂಜ್ನ ಕೂಡ ನೀವೇ ಚೂಸ್ ಮಾಡ್ಕೊಂಡು ಬಂದಿರೋದು. ಆದ್ದರಿಂದ ನಿಮಗೆ ಗೊತ್ತಿದೆ ನಿಮ್ಮ ಟ್ವಿನ್ನನ್ನು ನೀವು ಹೇಗೆ ಹುಡ್ಕೊಬೇಕು ಅಂತ. ಯೂನಿವರ್ಸ್ ಬೇಕಾದಂಥ ಎಲ್ಲ ಹೆಲ್ಪು ನಿಮಗೆ ಮಾಡುತ್ತೆ. ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ನಾನ್ ಸೆಲೆಬ್ರಿಟಿ ಟ್ವಿನ್ನ ಹುಡ್ಕುವಂಥ ಪ್ರಯತ್ನ ಮಾಡಿ. ಎಸ್ಪೆಷಲಿ ನಾನು ಇಲ್ಲಿ ಸೆಲೆಬ್ರಿಟಿ ಟ್ವಿನ್ ಯಾರು ಈ ವಿಡಿಯೋ ಸಿಕ್ಕಿದೆ, ಯಾರು ಕೇಳ್ತಾ ಇದ್ದೀರಾ ಅವರಿಗೆ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇಷ್ಟೆಲ್ಲ ಹಿಂಟ್ಗಳು ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದೀನಿ. ಇದರ ಜೊತೆಯಲ್ಲಿ ನೀವಿನ್ನೂ ತುಂಬ ಹುಷಾರಾಗಿರಬೇಕಾಗತ್ತೆ. ಯಾಕೆ ಅಂದರೆ ನಿಮ್ಮ ನಾನ್ ಸೆಲೆಬ್ರಿಟಿ ಟ್ವಿನ್ಗೆ ಗೊತ್ತು ಅದು ದಟ್ ಒನ್ ಯು ಆರ್ ಅಂತ. ಆ ಒಬ್ಬ ವ್ಯಕ್ತಿ, ಆಕೆ ನೀವೇ ಅಂತ. ಆದರೆ ನಿಮಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ. ಇಷ್ಟು ಜನಗಳಲ್ಲಿ ಅವರನ್ನು ಹುಡುಕಬೇಕಾಗಿರುತ್ತೆ ನೀವು.
ಆಗ ಯೂನಿವರ್ಸ್ನ ಕಂಪ್ಲೀಟ್ ಸಹಾಯನ ನೀವು ಹೇಗೆ ತಗೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ. ಈಗ ಟೈಮ್ ಲೈನ್ ಇಡಿ. ಸಾಯಂಕಾಲದೊಳಗೋ ಇಲ್ಲ ನಾಳೆ ಒಳಗೋ ನನಗೆ ಇಷ್ಟು ಒಂದು 5 ಸಲಿನೋ 10 ಸಲಿನೋ ರೇನ್ಬೋ ಕಾಣಿಸಿದ್ರೆ ನಾನು ಈ ಹುಡುಗಿ ಅಥವಾ ಹುಡುಗ ಅಂತ ನಂಬ್ತೀನಿ ಅಂತ. ಇಲ್ಲ ಅಂದರೆ ಈ ಕಲರ್ ಬಣ್ಣದ ಚಿಟ್ಟೆ ಕಾಣಿಸಿದ್ರೆ ನಾನು ನಂಬ್ತೀನಿ ಅಂತಾನೋ, ಏನಾದರೂ ಯೂನಿವರ್ಸಲ್ಲಿ ನೀವು ಒಂದ್ಸಲಿ 2 ಸಲಿ ಅಲ್ಲ, ಪದೇ ಪದೇ ನೀವು ನಿಮಗೆ ಇಷ್ಟ ಆದಂಥ ರೀತಿಯಲ್ಲಿ ನೀವು ಕನ್ಫರ್ಮೇಷನ್ನ ತಗೊಳ್ಳಿ. ಯಾಕೆಂದರೆ ಸೆಲೆಬ್ರಿಟಿ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋ ಅಂಥದ್ದು, ಎಷ್ಟೋ ವರ್ಷಗಳ ಕಷ್ಟಪಟ್ಟಿದ್ರೆ ನೇಮು, ಫೇಮು, ಸಕ್ಸಸ್ಸು ಇದೆಲ್ಲ ಸಿಕ್ಕಿರೋದ್ರಿಂದ ಒಂದೇ ಒಂದು ರಾಂಗ್ ಚಾಯ್ಸ್ ಅಥವಾ ಒಂದೇ ಒಂದು ರಾಂಗ್ ಮೂವ್ ನಿಮ್ಮ ಲೈಫನ್ನೇ ಸ್ಪಾಯ್ಲ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಟೈಮ್ ತಗೊಳ್ಳಿ. ಆ ವ್ಯಕ್ತಿ ಯಾರು ಅನ್ನೋದನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ನ ಸಹಾಯ ತಗೊಳ್ಳಿ. ಆ ವ್ಯಕ್ತಿ ಯಾರು ಏನು ಅಂತ ಕಂಡುಹಿಡಿಯೋದಕ್ಕಾಗಲಿ, ಕಾಲ್ ಮೆಸೇಜ್ ಮಾಡೋದಕ್ಕಾಗಲಿ, ನೀವು ಡೈರೆಕ್ಟಾಗಿ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ಕ್ಲೋಸ್ ಒನ್ಸ್ ಯಾರಿರ್ತಾರೆ, ನಿಮಗೆ ಯಾರ ಮೇಲೆ ತುಂಬ ನಂಬಿಕೆ ಇರುತ್ತೆ, ಯಾರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ನಿಸ್ತಾರೆ, ಅವರ ಒಂದು ಸಹಾಯ ತಗೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆನ ಉಪಯೋಗಿಸಿ ನಿಮ್ಮ ವ್ಯಕ್ತಿಯನ್ನು ನೀವು ಹುಡುಕೊಳ್ಳಿ. ತುಂಬ ಹುಷಾರಾಗಿ ಜಾಗ್ರತೆಯಾಗಿರಿ. ನೀವು ಸ್ಪಿರಿಚುವಲಿ ಬೆಳೀತಾ ಹೋದರೆ ಇದೆಲ್ಲ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ ನಿಮ್ಮ ಪರ್ಸನ್ ನಿಮಗೆ ಸಿಗೋದಕ್ಕೆ ಸಹಾಯ ಆಗತ್ತೆ. ನೆಕ್ಸ್ಟ್ ಬಂದು ನೀವು ನಿಮ್ಮ ಸ್ಪಿರಿಚುವಲ್ ಗುರು ಯಾರು ಅಂತ ತಿಳ್ಕೊಂಡು ಅವರ ಹತ್ರ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದು, ಟ್ರೈನಿಂಗ್ ತಗೊಳ್ಳೋ ಅಂಥದ್ದು ಮಾಡೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ. ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಇಬ್ರಿಗೂ ಕೂಡ, ಇದು ಕೇಳ್ತಾ ಇರೋ ಯಾರಿಗೇ ಆದರೂ ಸಹ ಸ್ಪಿರಿಚುವಲಿ ನೀವು ಹೈ ಆಗ್ತಾ ಹೋದರೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ, ಮೆಡಿಟೇಷನ್ ಮಾಡ್ತಾ, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ತಾ, ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ತಾ ಹೋದರೆ ನಮ್ಮ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ ರಿಯೂನಿಯನ್ಗೆ, ಅಲೈನ್ಮೆಂಟ್ಗೆ ತರ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮ ಸೆಲೆಬ್ರಿಟಿ, ಅವರು ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ, ಟ್ವಿನ್ಸು, ಯಾವುದೇ ಕ್ಯಾಟಗರಿ ಅವ್ರಿಗಾದರೂ ಇದು ಕಾಮನ್. ಸ್ಪಿರಿಚುವಲಿ ಗ್ರೋ ಆಗೋದು ಮಾತ್ರನೇ ಆಗಿರುತ್ತೆ. ಈವನ್ ನಿಮ್ಮ ಗುರು ನಿಮಗೆ ಬೆಸ್ಟ್ ಗೈಡೆನ್ಸ್ ಕೊಡ್ತಾರೆ, ನಿಮ್ಮ ಒಂದು ಪಾರ್ಟ್ನರ್ನ ಹೇಗೆ ಮೀಟ್ ಮಾಡಬೇಕು ಅನ್ನೋ ಅಂಥದ್ದು ಕೂಡ. ಗುರುವನ್ನು ಹೇಗೆ ಹುಡುಕೊಳ್ಬೇಕು ಅದು ಕೂಡ ನಾನು ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ಕೂಡ ನೀವು ಫಾಲೋ ಮಾಡಬಹುದು. ನನ್ನ ಗುರುವಿನ ಬಗ್ಗೆ 1 ವಿಡಿಯೋ ಮಾಡಿದ್ದೀನಿ, ಮತ್ತು ನೀವು ಗುರುನ ಹೇಗೆ ಚೂಸ್ ಮಾಡಬೇಕು ಅನ್ನೋದನ್ನು 2 ವಿಡಿಯೋ ಮಾಡಿದ್ದೀನಿ. ಆ 3 ವಿಡಿಯೋ ನಿಮಗೆ ಖಂಡಿತ ನಿಮ್ಮ ಗುರುವನ್ನು ಹುಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಸೆಲೆಬ್ರಿಟಿ ಯಾರಿರ್ತೀರಾ ಅವರು ಸ್ವಲ್ಪ ಜಾಗರೂಕತೆಯಿಂದ ಇರಿ. ನೀವು ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿರ್ತೀರಾ, ಆದಷ್ಟು ಹುಷಾರಾಗಿರಿ. ಸ್ಪಿರಿಚುವಲ್ ಸೈನ್ಸ್ನ ಸರಿಯಾಗಿ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ನ ಸಹಾಯ ತಗೊಂಡು ನಿಮ್ಮ ನಾನ್ ಸೆಲೆಬ್ರಿಟಿ ಟ್ವಿನ್ನ ಮೀಟ್ ಮಾಡೋ ಅಂಥ ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ ಅಂತಲೇ ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.